2 ತಿಂಗಳು ಜನರಿಗೆ ಕುಡಿಯುವ ನೀರಿಗೆ ಸಂಕಷ್ಟ ಎದುರಿಸಬೇಕಾದಂತಹ ಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಕಾವೇರಿ ಹರಿವು ಸ್ಥಗಿತಗೊಂಡಿದೆ. ಕಳೆದ ವರ್ಷದ ಮಾರ್ಚ್ನಲ್ಲಿ ಬರಿದಾಗಿದ್ದ ಜೀವನಾಡಿ ಈಗ ಮತ್ತೆ ಬರಿದಾಗಿ ಹೋಗಿದೆ, ಹರಿವನ್ನ ನಿಲ್ಲಿಸಿದೆ. ಇದರಿಂದ ಮುಂದಿನ 2 ತಿಂಗಳೀಗ ಜನರಿಗೆ ಕಷ್ಟಕರ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಜೀವನಾಡಿ ಒಂದ್ ಕಡೆಯಲ್ಲಿ ಕಾವೇರಿ ನೀರಿದ್ರೆ ಇತ್ತು, ಇಲ್ಲ ಅಂದ್ರೆ ಇಲ್ಲ. ನೋಡಿ, ಎಲ್ಲ ಬೆಟ್ಟು ಬಿದ್ದಿದೆ, ಹರಿವನ್ನೇ ನಿಲ್ಲಿಸಿದ್ದಾಳೆ ಕಾವೇರಿ. ಇನ್ನೊಂದು ಕಡೆಯಲ್ಲಿ ಜನರಿಗೂ ಕೂಡ ಈಗ ಸಂಕಷ್ಟ ಎದುರಾಗುತ್ತೆ, ಈಗ ಕುಡಿಯೋ ನೀರಿಗೆ ಸಮಸ್ಯೆ ಆಗುತ್ತೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇಂಥದ್ದೇ ಸಮಸ್ಯೆ ಇದೆ. ಆದ್ರೆ ಕಾವೇರಿ ಎಲ್ಲ ಒಂದ್ ಕಡೆ ನಂಬ್ಕೊಂಡಿದ್ರು ಹರಿತಾಳೆ ಅಂತ, ಆದ್ರೆ ಕಾವೇರಿಯನ್ನು ಕೂಡ ಈಗ ಹರಿಯೋದನ್ನ ನಿಲ್ಲಿಸಿದ್ದ. ಆಗ್ಲೇ ಕಾವೇರಿ ನದಿ ತಟದಲ್ಲಿರುವಂತಹ ಕುಶಾಲನಗರದ ನಿವಾಸಿಗಳಿಗೆ ನೀರನ್ನ ಟ್ಯಾಂಕರ್ ಅಲ್ಲಿ ಕೊಡ್ತಾ ಇದೀವಿ. ಇಷ್ಟು ದುರಾದೃಷ್ಟಕರ ಸಂಗತಿಗಳು ಇತ್ತೀಚೆಗೆ ಕಾಣ್ತಾ ಇದ್ದಾವೆ. ಫಸ್ಟ್ ಅತಿವೃಷ್ಟಿ ಇರ್ತಿತ್ತು, ಇಲ್ಲ ಅನಾವೃಷ್ಟಿ ಇರ್ತಿತ್ತು. ಈ ಸರಿ ಅತಿವೃಷ್ಟಿ ಇದೆ, ಅನಾವೃಷ್ಟಿನೂ ಇದೆ. ನಮ್ ಜನಗಳು ಅತಿ ಕಲ್ತಷ್ಟು ಸಮಸ್ಯೆಗಳು ದೇವ್ರು ಕೊಡ್ತಾ ಇರೋಂಥದ್ದು ಇದು ಅನಿಸ್ತಾ ಇದೆ. ಈಗ್ಲೇನೆ ನೋಡಿದ್ರೆ ಇಲ್ಲಿ ಪಕ್ಕದ ದೇವಸ್ಥಾನಕ್ಕೇನೆ ಪ್ರತಿ ಅಭಿಷೇಕಕ್ಕೆ ಅಥವಾ ದೇವಸ್ಥಾನದೊಳಗಡೆ ಶುಚಿಗೊಳಿಸ್ಲಿಕ್ಕೆಲ್ಲ ಅಯ್ಯಪ್ಪಸ್ವಾಮಿ ಹೊಳೆ, ಕಾವೇರಿ ನದಿ ನೀರಿಂದನೇ ತಗೊಂಡು ಹೋಗ್ತಿದ್ರು. ಅಯ್ಯಪ್ಪಸ್ವಾಮಿ ಹೊಳೆ ಹತ್ರ ಅಂತಾನೆ ಕರೀತಿದ್ದು. ಈಗ ನೋಡಿದ್ರೆ ಅಲ್ಲಿಗೆ ಬೋರ್ವೆಲ್ ನೀರು ಯೂಸ್ ಮಾಡಂಗಾಗಿದೆ. ಇದೇ ರೀತಿ ಆದ್ರೆ ಹೋದ್ ಸರಿನೇ 15-20 ದಿವಸಕ್ಕೆ ಒಂದೊಂದ್ಸರಿ ನೀರ್ ಬಿಡ್ತಿದ್ರು. ಈಗ್ಲೇನೆ ಸ್ಟಾರ್ಟ್ ಆಗೋಗಿದೆ. ಹೋದ್ ಸರಿ 1.5-2 ತಿಂಗಳು ಕಳೆದ ಮೇಲೆ ಕಳೆದ 2 ವರ್ಷಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಮಾರ್ಚ್ ಪ್ರಾರಂಭದಲ್ಲಿ ನದಿ ಸಂಪೂರ್ಣ ಬತ್ತಿ ಹೋಗ್ತಾ ಇದೆ. ಇದರಿಂದ ಒಂದು ವಿಶೇಷ ನಾನು ಹೇಳೋದು ಜಲಚರಗಳಿಗೆ ಕೂಡ ಹಾನಿ. ಅದನಂತರ ನಾವು ದಿನನಿತ್ಯ ಬಳಕೆ ಮಾಡುವಂತಹ ಈ ಗ್ರಾಮಗಳು, ನಾವು ಕೊಡಗಿನಲ್ಲಿ ಹೇಳೋದಾದ್ರೆ ಒಂದು 22 ಗ್ರಾಮ ಪಂಚಾಯಿತಿ, ಒಂದು ಪುರಸಭೆ ಇದೆ. ಪ್ಲಸ್ ಇನ್ನೊಂದು ಭಾಗದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಪೆರಿಯಾಪಟ್ಟಣ ತಾಲೂಕಿಗೆ ಕೂಡ ಕುಡಿಯುವ ನೀರು ಇದೇ ನದಿಯಿಂದ ಪೂರೈಕೆ ಆಗುತ್ತಿರೋದು. ಇವತ್ತು ಅದು ಕಳೆದ ಒಂದು 10 ದಿವಸಗಳಿಂದ ಸ್ಥಗಿತಗೊಂಡಿದೆ. ಕುಡಿಯುವ ನೀರಿನ ಸರಬರಾಜು ನದಿಯಿಂದ ಆಗ್ತಾ ಇಲ್ಲ. ತುಂಬಾ ಹಾಹಾಕಾರ. ಒಟ್ಟಾರೆ ನದಿ ನೀರಿಲ್ಲದಾಗ ಇದೆಲ್ಲ ಸಮಸ್ಯೆ ಉಂಟಾಗ್ತದೆ. ಕಳೆದ ವರ್ಷ 70 ದಿನಗಳಿಂದ ಕನ್ನಡ ನಾಡಿನ ಜೀವನದಿ ಕಾವೇರಿ ತನ್ನ ತವರು ಜಿಲ್ಲೆಯಲ್ಲೇ ಸಂಪೂರ್ಣವಾಗಿ ತನ್ನ ಹರಿವನ್ನು ಸ್ಥಗಿತ ಮಾಡಿದ್ದಾಳೆ. ಕೊಡಗು ಜಿಲ್ಲೆಯಲ್ಲಿ ಕಾವೇರಿ ನದಿ ಬತ್ತಿ ಬರ ಆಗ್ತಿದೆ. ಸಂಪೂರ್ಣವಾಗಿ ಬಂಡೆ ಇರುವಂತದ್ದು. ಇಲ್ಲಿ ಅಲ್ಲಲ್ಲಿ ಗುಂಡಿಗಳಲ್ಲಿ ಸ್ವಲ್ಪ ನೀರು ನಿಂತಿರುವಂತದ್ದು. ಅಂದ್ರೆ ಕುಡಿಯುವ ನೀರಿಗೆ ಈಗ ಕಾವೇರಿಯಿಂದ ಇಲ್ಲಿ ನೀರು ಸಿಗ್ತಾ ಇಲ್ಲ. ಇನ್ನು ಗುಂಡಿಗಳಲ್ಲಿರುವಂತಹ ನೀರು ಕೂಡ ಕಲುಷಿತವಾಗಿರುವಂತದ್ದು. ಅಲ್ಲಲ್ಲಿ ನೀರು ಸಂಪೂರ್ಣವಾಗಿ ಕಲುಷಿತವಾಗಿದ್ದೆ, ಅದರಿಂದ ಕುಡಿಲಿಕ್ಕೆ ಕೂಡ ಯೋಗ್ಯ ಅಲ್ಲ. ಅಂದ್ರೆ ಕಳೆದ ವರ್ಷ ಕೂಡ ಮಾರ್ಚ್ ತಿಂಗಳಲ್ಲಿ ಕಾವೇರಿ ನದಿ ಸಂಪೂರ್ಣವಾಗಿ ಬತ್ತಿ ಬರಡಾಗಿತ್ತು. ಈ ವರ್ಷ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಾಪಮಾನ ಏರಿಕೆ ಆಗ್ತಿದೆ. ಆದ್ರೆ ಕಳೆದ ಒಂದು 4-5 ದಿನಗಳಿಂದ ಕೊಡಗು ಜಿಲ್ಲೆಯ ಅಲ್ಲಲ್ಲಿ ಮಳೆ ಆಗ್ತಿದೆ. ಆದ್ರೆ ಮಳೆ ಆದ್ರೂ ಕೂಡ ಕಾವೇರಿ ತನ್ನ ಹರಿವನ್ನು ಆರಂಭ ಮಾಡಬೇಕಾದ್ರೆ ಮತ್ತೆ ಮಳೆಗಾಲ ಹಿಡಿಬೇಕು. ಏಪ್ರಿಲ್ ಮೇ ತಿಂಗಳು ಕಳೆದ ಮೇಲೆನೆ ಇದು ತನ್ನ ಹರಿವು ಆರಂಭ ಆಗುವಂತದ್ದು. ಈಗ ಈ ನದಿ ಕಾವೇರಿ ನದಿ ನೀರನ್ನು ನಂಬಿ ಜೀವನ ಸಾಗಿಸುವವರಿಗೆ ತುಂಬಾ ಸಂಕಷ್ಟ ಎದುರಾಗಿದೆ. ಕುಶಾಲನಗರ ಕೂಡ ಕಾವೇರಿ ನದಿ ಪಕ್ಕದಲ್ಲಿ ಇರುವಂತದ್ದು. ಪಂಪ್ ಮಾಡಿ ಅವರಿಗೆ ನೀರನ್ನು ಸರಬರಾಜು ಮಾಡಲಾಗ್ತಿತ್ತು. ಆದ್ರೆ ಈಗ ನೀರು ಸಿಗ್ತಾ ಇಲ್ಲ. ಇವರ 2 ತಿಂಗಳು ಜನರಿಗೆ ಕುಡಿಯುವ ನೀರಿಗೆ ಸಂಕಷ್ಟ ಎದುರಿಸಬೇಕಾದಂತಹ ಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಕಾವೇರಿ ಹರಿವು ಸ್ಥಗಿತಗೊಂಡಿದೆ. ಕಳೆದ ವರ್ಷದ ಮಾರ್ಚ್ನಲ್ಲಿ ಬರಿದಾಗಿದ್ದ ಜೀವನಾಡಿ ಈಗ ಮತ್ತೆ ಬರಿದಾಗಿ ಹೋಗಿದೆ, ಹರಿವನ್ನ ನಿಲ್ಲಿಸಿದೆ. ಇದರಿಂದ ಮುಂದಿನ 2 ತಿಂಗಳೀಗ ಜನರಿಗೆ ಕಷ್ಟಕರ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಜೀವನಾಡಿ ಒಂದ್ ಕಡೆಯಲ್ಲಿ ಕಾವೇರಿ ನೀರಿದ್ರೆ ಇತ್ತು, ಇಲ್ಲ ಅಂದ್ರೆ ಇಲ್ಲ. ನೋಡಿ, ಎಲ್ಲ ಬೆಟ್ಟು ಬಿದ್ದಿದೆ, ಹರಿವನ್ನೇ ನಿಲ್ಲಿಸಿದ್ದಾಳೆ ಕಾವೇರಿ. ಇನ್ನೊಂದು ಕಡೆಯಲ್ಲಿ ಜನರಿಗೂ ಕೂಡ ಈಗ ಸಂಕಷ್ಟ ಎದುರಾಗುತ್ತೆ, ಈಗ ಕುಡಿಯೋ ನೀರಿಗೆ ಸಮಸ್ಯೆ ಆಗುತ್ತೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇಂಥದ್ದೇ ಸಮಸ್ಯೆ ಇದೆ. ಆದ್ರೆ ಕಾವೇರಿ ಎಲ್ಲ ಒಂದ್ ಕಡೆ ನಂಬ್ಕೊಂಡಿದ್ರು ಹರಿತಾಳೆ ಅಂತ, ಆದ್ರೆ ಕಾವೇರಿಯನ್ನು ಕೂಡ ಈಗ ಹರಿಯೋದನ್ನ ನಿಲ್ಲಿಸಿದ್ದ. ಆಗ್ಲೇ ಕಾವೇರಿ ನದಿ ತಟದಲ್ಲಿರುವಂತಹ ಕುಶಾಲನಗರದ ನಿವಾಸಿಗಳಿಗೆ ನೀರನ್ನ ಟ್ಯಾಂಕರ್ ಅಲ್ಲಿ ಕೊಡ್ತಾ ಇದೀವಿ. ಇಷ್ಟು ದುರಾದೃಷ್ಟಕರ ಸಂಗತಿಗಳು ಇತ್ತೀಚೆಗೆ ಕಾಣ್ತಾ ಇದ್ದಾವೆ. ಫಸ್ಟ್ ಅತಿವೃಷ್ಟಿ ಇರ್ತಿತ್ತು, ಇಲ್ಲ ಅನಾವೃಷ್ಟಿ ಇರ್ತಿತ್ತು. ಈ ಸರಿ ಅತಿವೃಷ್ಟಿ ಇದೆ, ಅನಾವೃಷ್ಟಿನೂ ಇದೆ. ನಮ್ ಜನಗಳು ಅತಿ ಕಲ್ತಷ್ಟು ಸಮಸ್ಯೆಗಳು ದೇವ್ರು ಕೊಡ್ತಾ ಇರೋಂಥದ್ದು ಇದು ಅನಿಸ್ತಾ ಇದೆ. ಈಗ್ಲೇನೆ ನೋಡಿದ್ರೆ ಇಲ್ಲಿ ಪಕ್ಕದ ದೇವಸ್ಥಾನಕ್ಕೇನೆ ಪ್ರತಿ ಅಭಿಷೇಕಕ್ಕೆ ಅಥವಾ ದೇವಸ್ಥಾನದೊಳಗಡೆ ಶುಚಿಗೊಳಿಸ್ಲಿಕ್ಕೆಲ್ಲ ಅಯ್ಯಪ್ಪಸ್ವಾಮಿ ಹೊಳೆ, ಕಾವೇರಿ ನದಿ ನೀರಿಂದನೇ ತಗೊಂಡು ಹೋಗ್ತಿದ್ರು. ಅಯ್ಯಪ್ಪಸ್ವಾಮಿ ಹೊಳೆ ಹತ್ರ ಅಂತಾನೆ ಕರೀತಿದ್ದು. ಈಗ ನೋಡಿದ್ರೆ ಅಲ್ಲಿಗೆ ಬೋರ್ವೆಲ್ ನೀರು ಯೂಸ್ ಮಾಡಂಗಾಗಿದೆ. ಇದೇ ರೀತಿ ಆದ್ರೆ ಹೋದ್ ಸರಿನೇ 15-20 ದಿವಸಕ್ಕೆ ಒಂದೊಂದ್ಸರಿ ನೀರ್ ಬಿಡ್ತಿದ್ರು. ಈಗ್ಲೇನೆ ಸ್ಟಾರ್ಟ್ ಆಗೋಗಿದೆ. ಹೋದ್ ಸರಿ 1.5-2 ತಿಂಗಳು ಕಳೆದ ಮೇಲೆ ಕಳೆದ 2 ವರ್ಷಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಮಾರ್ಚ್ ಪ್ರಾರಂಭದಲ್ಲಿ ನದಿ ಸಂಪೂರ್ಣ ಬತ್ತಿ ಹೋಗ್ತಾ ಇದೆ. ಇದರಿಂದ ಒಂದು ವಿಶೇಷ ನಾನು ಹೇಳೋದು ಜಲಚರಗಳಿಗೆ ಕೂಡ ಹಾನಿ.
ಅದನಂತರ ನಾವು ದಿನನಿತ್ಯ ಬಳಕೆ ಮಾಡುವಂತಹ ಈ ಗ್ರಾಮಗಳು, ನಾವು ಕೊಡಗಿನಲ್ಲಿ ಹೇಳೋದಾದ್ರೆ ಒಂದು 22 ಗ್ರಾಮ ಪಂಚಾಯಿತಿ, ಒಂದು ಪುರಸಭೆ ಇದೆ. ಪ್ಲಸ್ ಇನ್ನೊಂದು ಭಾಗದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಪೆರಿಯಾಪಟ್ಟಣ ತಾಲೂಕಿಗೆ ಕೂಡ ಕುಡಿಯುವ ನೀರು ಇದೇ ನದಿಯಿಂದ ಪೂರೈಕೆ ಆಗುತ್ತಿರುವುದು. ಇವತ್ತು ಅದು ಕಳೆದ ಒಂದು 10 ದಿವಸಗಳಿಂದ ಸ್ಥಗಿತಗೊಂಡಿದೆ. ಕುಡಿಯುವ ನೀರಿನ ಸರಬರಾಜು ನದಿಯಿಂದ ಆಗ್ತಾ ಇಲ್ಲ. ತುಂಬಾ ಹಾಹಾಕಾರ. ಒಟ್ಟಾರೆ ನದಿ ನೀರಿಲ್ಲದಾಗ ಇದೆಲ್ಲ ಸಮಸ್ಯೆ ಉಂಟಾಗ್ತದೆ. ಕಳೆದ ವರ್ಷ 70 ದಿನಗಳಿಂದ ಕನ್ನಡ ನಾಡಿನ ಜೀವನದಿ ಕಾವೇರಿ ತನ್ನ ತವರು ಜಿಲ್ಲೆಯಲ್ಲೇ ಸಂಪೂರ್ಣವಾಗಿ ತನ್ನ ಹರಿವನ್ನು ಸ್ಥಗಿತ ಮಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಕಾವೇರಿ ನದಿ ಬತ್ತಿ ಬರಲಾಗ್ತಿದೆ. ಸಂಪೂರ್ಣವಾಗಿ ಬಂಡೆ ಇರುವಂತದ್ದು. ಇಲ್ಲಿ ಅಲ್ಲಲ್ಲಿ ಗುಂಡಿಗಳಲ್ಲಿ ಸ್ವಲ್ಪ ನೀರು ನಿಂತಿರುವಂತದ್ದು. ಅಂದ್ರೆ ಕುಡಿಯುವ ನೀರಿಗೆ ಈಗ ಕಾವೇರಿಯಿಂದ ಇಲ್ಲಿ ನೀರು ಸಿಗ್ತಾ ಇಲ್ಲ. ಇನ್ನು ಗುಂಡಿಗಳಲ್ಲಿರುವಂತಹ ನೀರು ಕೂಡ ಕಲುಷಿತವಾಗಿರುವಂತದ್ದು. ಅಲ್ಲಲ್ಲಿ ನೀರು ಸಂಪೂರ್ಣವಾಗಿ ಕಲುಷಿತವಾಗಿರುತ್ತೆ. ಅದರಿಂದ ಕುಡಿಲಿಕ್ಕೆ ಕೂಡ ಯೋಗ್ಯ ಅಲ್ಲ. ಅಂದ್ರೆ ಕಳೆದ ವರ್ಷ ಕೂಡ ಮಾರ್ಚ್ ತಿಂಗಳಲ್ಲಿ ಕಾವೇರಿ ನದಿ ಸಂಪೂರ್ಣವಾಗಿ ಬತ್ತಿ ಬರಡಾಗಿತ್ತು. ಈ ವರ್ಷ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಾಪಮಾನ ಏರಿಕೆ ಆಗ್ತಿದೆ. ಆದ್ರೆ ಕಳೆದ ಒಂದು 4-5 ದಿನಗಳಿಂದ ಕೊಡಗು ಜಿಲ್ಲೆಯ ಅಲ್ಲಲ್ಲಿ ಮಳೆ ಆಗ್ತಿದೆ. ಆದ್ರೆ ಮಳೆ ಆದ್ರೂ ಕೂಡ ಕಾವೇರಿ ತನ್ನ ಹರಿವನ್ನು ಆರಂಭ ಮಾಡಬೇಕಾದ್ರೆ ಮತ್ತೆ ಮಳೆಗಾಲ ಹಿಡಿಬೇಕು. ಏಪ್ರಿಲ್ ಮೇ ತಿಂಗಳು ಕಳೆದ ಮೇಲೆನೆ ಇದು ತನ್ನ ಹರಿವು ಆರಂಭವಾಗುವಂತದ್ದು. ಈಗ ಈ ನದಿ ಕಾವೇರಿ ನದಿ ನೀರನ್ನೇ ನಂಬಿ ಜೀವನ ಸಾಗಿಸುವವರಿಗೆ ತುಂಬಾ ಸಂಕಷ್ಟ ಎದುರಾಗಿದೆ. ಕುಶಾಲನಗರ ಕೂಡ ಕಾವೇರಿ ನದಿ ಪಕ್ಕದಲ್ಲಿ ಇರುವಂತದ್ದು. ಪಂಪ್ ಮಾಡಿ ಅವರಿಗೆ ನೀರನ್ನು ಸರಬರಾಜು ಮಾಡಲಾಗ್ತಿತ್ತು. ಆದ್ರೆ ಈಗ ನೀರು ಸಿಗ್ತಾ ಇಲ್ಲ. ಇವರ 2 ತಿಂಗಳು ಜನರಿಗೆ ಕುಡಿಯುವ ನೀರಿಗೆ ಸಂಕಷ್ಟ ಎದುರಿಸಬೇಕಾದಂತಹ ಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಕಾವೇರಿ ಹರಿವು ಸ್ಥಗಿತಗೊಂಡಿದೆ. ಕಳೆದ ವರ್ಷದ ಮಾರ್ಚ್ನಲ್ಲಿ ಬರಿದಾಗಿದ್ದ ಜೀವನಾಡಿ ಈಗ ಮತ್ತೆ ಬರಿದಾಗಿ ಹೋಗಿದೆ, ಹರಿವನ್ನ ನಿಲ್ಲಿಸಿದೆ. ಇದರಿಂದ ಮುಂದಿನ 2 ತಿಂಗಳೀಗ ಜನರಿಗೆ ಕಷ್ಟಕರ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಜೀವನಾಡಿ ಒಂದ್ ಕಡೆಯಲ್ಲಿ ಕಾವೇರಿ ನೀರಿದ್ರೆ ಇತ್ತು, ಇಲ್ಲ ಅಂದ್ರೆ ಇಲ್ಲ. ನೋಡಿ, ಎಲ್ಲ ಬೆಟ್ಟು ಬಿದ್ದಿದೆ, ಹರಿವನ್ನೇ ನಿಲ್ಲಿಸಿದ್ದಾಳೆ ಕಾವೇರಿ. ಇನ್ನೊಂದು ಕಡೆಯಲ್ಲಿ ಜನರಿಗೂ ಕೂಡ ಈಗ ಸಂಕಷ್ಟ ಎದುರಾಗುತ್ತೆ. ಈಗ ಕುಡಿಯೋ ನೀರಿಗೆ ಸಮಸ್ಯೆ ಆಗುತ್ತೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇಂಥದ್ದೇ ಸಮಸ್ಯೆ ಇದೆ. ಆದ್ರೆ ಕಾವೇರಿ ಎಲ್ಲ ಒಂದ್ ಕಡೆ ನಂಬ್ಕೊಂಡಿದ್ರು ಹರಿತಾಳೆ ಅಂತ. ಆದ್ರೆ ಕಾವೇರಿಯನ್ನು ಕೂಡ ಈಗ ಹರಿಯೋದನ್ನ ನಿಲ್ಲಿಸಿದ್ದ. ಆಗ್ಲೇ ಕಾವೇರಿ ನದಿ ತಟದಲ್ಲಿರುವಂತಹ ಕುಶಾಲನಗರದ ನಿವಾಸಿಗಳಿಗೆ ನೀರನ್ನ ಟ್ಯಾಂಕರ್ ಅಲ್ಲಿ ಕೊಡ್ತಾ ಇದೀವಿ. ಇಷ್ಟು ದುರಾದೃಷ್ಟಕರ ಸಂಗತಿಗಳು ಇತ್ತೀಚೆಗೆ ಕಾಣ್ತಾ ಇದ್ದಾವೆ. ಫಸ್ಟ್ ಅತಿವೃಷ್ಟಿ ಇರ್ತಿತ್ತು, ಇಲ್ಲ ಅನಾವೃಷ್ಟಿ ಇರ್ತಿತ್ತು. ಈ ಸರಿ ಅತಿವೃಷ್ಟಿ ಇದೆ, ಅನಾವೃಷ್ಟನೂ ಇದೆ. ನಮ್ ಜನಗಳು ಅತಿ ಕಲ್ತಷ್ಟು ಸಮಸ್ಯೆಗಳು ದೇವ್ರು ಕೊಡ್ತಾ ಇರೋಂಥದ್ದು ಇದು ಅನ್ಸ್ತಾ ಇದೆ. ಈಗ್ಲೇನೆ ನೋಡಿದ್ರೆ ಇಲ್ಲಿ ಪಕ್ಕದ ದೇವಸ್ಥಾನಕ್ಕೇನೆ ಪ್ರತಿ ಅಭಿಷೇಕಕ್ಕೆ ಅಥವಾ ದೇವಸ್ಥಾನದೊಳಗಡೆ ಶುಚಿಗೊಳಿಸ್ಲಿಕ್ಕೆಲ್ಲ ಅಯ್ಯಪ್ಪಸ್ವಾಮಿ ಹೊಳೆ ಕಾವೇರಿ ನದಿ ನೀರಿಂದನೇ ತಗೊಂಡು ಹೋಗ್ತಿದ್ರು. ಅಯ್ಯಪ್ಪಸ್ವಾಮಿ ಹೊಳೆ ಹತ್ರ ಅಂತಾನೆ ಕರೀತಿದ್ದು. ಈಗ ನೋಡಿದ್ರೆ ಅಲ್ಲಿಗೆ ಬೋರ್ವೆಲ್ ನೀರು ಯೂಸ್ ಮಾಡಂಗಾಗಿದೆ. ಇದೇ ರೀತಿ ಆದ್ರೆ ಹೋದ್ ಸರಿನೇ 15-20 ದಿವಸಕ್ಕೆ ಒಂದೊಂದ್ಸರಿ ನೀರ್ ಬಿಡ್ತಿದ್ರು. ಈಗ್ಲೇನೆ ಸ್ಟಾರ್ಟ್ ಆಗೋಗಿದೆ. ಹೋದ್ ಸರಿ 1.5-2 ತಿಂಗಳು ಕಳೆದ ಮೇಲೆ ಕಳೆದ 2 ವರ್ಷಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಮಾರ್ಚ್ ಪ್ರಾರಂಭದಲ್ಲಿ ನದಿ ಸಂಪೂರ್ಣ ಬತ್ತಿ ಹೋಗ್ತಾ ಇದೆ. ಇದರಿಂದ ಒಂದು ವಿಶೇಷ ನಾನು ಹೇಳೋದು ಜಲಚರಗಳಿಗೆ ಕೂಡ ಹಾನಿ. ಅದನಂತರ ನಾವು ದಿನನಿತ್ಯ ಬಳಕೆ ಮಾಡುವಂತಹ ಈ ಗ್ರಾಮಗಳು, ನಾವು ಕೊಡಗಿನಲ್ಲಿ ಹೇಳೋದಾದ್ರೆ ಒಂದು 22 ಗ್ರಾಮ ಪಂಚಾಯಿತಿ, ಒಂದು ಪುರಸಭೆ ಇದೆ. ಪ್ಲಸ್ ಇನ್ನೊಂದು ಭಾಗದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಪೆರಿಯಾಪಟ್ಟಣ ತಾಲೂಕಿಗೆ ಕೂಡ ಕುಡಿಯುವ ನೀರು ಇದೇ ನದಿಯಿಂದ ಪೂರೈಕೆ ಆಗುತ್ತಿರುವುದು. ಇವತ್ತು ಅದು ಕಳೆದ ಒಂದು 10 ದಿವಸಗಳಿಂದ ಸ್ಥಗಿತಗೊಂಡಿದೆ. ಕುಡಿಯುವ ನೀರಿನ ಸರಬರಾಜು ನದಿಯಿಂದ ಆಗ್ತಾ ಇಲ್ಲ. ತುಂಬಾ ಹಾಹಾಕಾರ. ಒಟ್ಟಾರೆ ನದಿ ನೀರಿಲ್ಲದಾಗ ಇದೆಲ್ಲ ಸಮಸ್ಯೆ ಉಂಟಾಗ್ತದೆ. ಕಳೆದ ವರ್ಷ 70 ದಿನಗಳಿಂದ ಕನ್ನಡ ನಾಡಿನ ಜೀವನದಿ ಕಾವೇರಿ ತನ್ನ ತವರು ಜಿಲ್ಲೆಯಲ್ಲೇ ಸಂಪೂರ್ಣವಾಗಿ ತನ್ನ ಹರಿವನ್ನು ಸ್ಥಗಿತ ಮಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಕಾವೇರಿ ನದಿ ಬತ್ತಿ ಬರಲಾಗ್ತಿದೆ. ಸಂಪೂರ್ಣವಾಗಿ ಬಂಡೆ ಇರುವಂತದ್ದು. ಇಲ್ಲಿ ಅಲ್ಲಲ್ಲಿ ಗುಂಡಿಗಳಲ್ಲಿ ಸ್ವಲ್ಪ ನೀರು ನಿಂತಿರುವಂತದ್ದು. ಅಂದ್ರೆ ಕುಡಿಯುವ ನೀರಿಗೆ ಈಗ ಕಾವೇರಿಯಿಂದ ಇಲ್ಲಿ ನೀರು ಸಿಗ್ತಾ ಇಲ್ಲ. ಇನ್ನು ಗುಂಡಿಗಳಲ್ಲಿರುವಂತಹ ನೀರು ಕೂಡ ಕಲುಷಿತವಾಗಿರುವಂತದ್ದು. ಅಲ್ಲಲ್ಲಿ ನೀರು ಸಂಪೂರ್ಣವಾಗಿ ಕಲುಷಿತವಾಗಿರುತ್ತೆ. ಅದರಿಂದ ಕುಡಿಲಿಕ್ಕೆ ಕೂಡ ಯೋಗ್ಯ ಅಲ್ಲ. ಅಂದ್ರೆ ಕಳೆದ ವರ್ಷ ಕೂಡ ಮಾರ್ಚ್ ತಿಂಗಳಲ್ಲಿ ಕಾವೇರಿ ನದಿ ಸಂಪೂರ್ಣವಾಗಿ ಬತ್ತಿ ಬರಡಾಗಿತ್ತು. ಈ ವರ್ಷ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಾಪಮಾನ ಏರಿಕೆ ಆಗ್ತಿದೆ. ಆದ್ರೆ ಕಳೆದ ಒಂದು 4-5 ದಿನಗಳಿಂದ ಕೊಡಗು ಜಿಲ್ಲೆಯ ಅಲ್ಲಲ್ಲಿ ಮಳೆ ಆಗ್ತಿದೆ. ಆದ್ರೆ ಮಳೆ ಆದ್ರೂ ಕೂಡ ಕಾವೇರಿ ತನ್ನ ಹರಿವನ್ನು ಆರಂಭ ಮಾಡಬೇಕಾದ್ರೆ ಮತ್ತೆ ಮಳೆಗಾಲ ಹಿಡಿಬೇಕು. ಏಪ್ರಿಲ್ ಮೇ ತಿಂಗಳು ಕಳೆದ ಮೇಲೆನೆ ಇದು ತನ್ನ ಹರಿವು ಆರಂಭವಾಗುವಂತದ್ದು. ಈಗ ಈ ನದಿ ಕಾವೇರಿ ನದಿ ನೀರನ್ನೇ ನಂಬಿ ಜೀವನ ಸಾಗಿಸುವವರಿಗೆ ತುಂಬಾ ಸಂಕಷ್ಟ ಎದುರಾಗಿದೆ. ಕುಶಾಲನಗರ ಕೂಡ ಕಾವೇರಿ ನದಿ ಪಕ್ಕದಲ್ಲಿ ಇರುವಂತದ್ದು. ಪಂಪ್ ಮಾಡಿ ಅವರಿಗೆ ನೀರನ್ನು ಸರಬರಾಜು ಮಾಡಲಾಗ್ತಿತ್ತು. ಆದ್ರೆ ಈಗ ನೀರು ಸಿಗ್ತಾ ಇಲ್ಲ.